ಮಿತ್ರರೇ ನಮಸ್ಕಾರ. ಇಷ್ಟು ದಿನ ನಾವು ಬೇರೆಯವರನ್ನ ಉದ್ಧಾರ ಮಾಡಿದ್ದು ಸಾಕು. ಇನ್ನು ಮುಂದೆ ನಮ್ಮ ಉದ್ಧಾರವನ್ನ ನಾವೇ ಮಾಡಿಕೊಳ್ಬೇಕು. ನಾವು ಸ್ವಂತ ಸಾಮರ್ಥ್ಯವನ್ನ ಎಲ್ಲ ಕ್ಷೇತ್ರದಲ್ಲೂ ಬೆಳೆಸಿಕೊಳ್ಬೇಕು ಅನ್ನೋ ದೃಢ ಸಂಕಲ್ಪದಿಂದ ಪ್ರಧಾನಿ ನರೇಂದ್ರ ಮೋದಿ ಆತ್ಮನಿರ್ಭರ ಭಾರತ ಎಂಬ ಕಲ್ಪನೆಯನ್ನ ದೇಶದ ಜನರ ಮುಂದಿಟ್ಟರು. ಪ್ರಧಾನಿ ಮೋದಿ ಕನಸು ಈಗ ನನಸಾಗುವ ಸುಳಿವು ಸಿಗ್ತಾ ಇದೆ. ಈಗಾಗಲೇ ಆತ್ಮನಿರ್ಭರ ಎಂಬ ಕಲ್ಪನೆಯಡಿ ದೇಶದ ಉತ್ಪಾದನಾ ಕ್ಷೇತ್ರ ನಿಧಾನವಾಗಿ ಮೇಲೆ ಬರಲಾರಂಭಿಸಿದೆ. ಇದರ ಜೊತೆಗೆ ಪ್ರಧಾನಿಯ ಈ ಆತ್ಮನಿರ್ಭರ ಕನಸಿಗೆ ಬೆಂಗಳೂರಿನಲ್ಲಿ ಈ ಬಾರಿ ನಡೆಯುವ ಏರ್ ಶೋ ದೊಡ್ಡ ವೇದಿಕೆಯಾಗುವ ಸುಳಿವು ಸಿಗ್ತಾ ಇದೆ. ಇಡೀ ವಿಶ್ವದ ಗಮನ ಸೆಳೆಯುತ್ತಿದ್ದ ಬೆಂಗಳೂರಿನ ಏರ್ ಶೋ ಈ ಬಾರಿ ಕೊರೋನಾದಿಂದಾಗಿ ಕಳೆಗುಂದುವ ಆತಂಕ ಸೃಷ್ಟಿಯಾಗಿತ್ತು. ಆದರೆ ಮಿತ್ರರೇ, ಈ ಬಾರಿಯ ಏರ್ ಶೋ ಹಿಂದೆಂದಿಗಿಂತಲೂ ಹೆಚ್ಚು ಯಶಸ್ವಿಯಾಗುವ ಮುನ್ಸೂಚನೆ ಸಿಗ್ತಾ ಇದೆ. ನಿಜ ಮಿತ್ರರೇ, ಇಷ್ಟು ವರ್ಷ ಏರ್ ಶೋ ಕೇವಲ ವಿದೇಶಿ ತಂತ್ರಜ್ಞಾನದ ಪ್ರದರ್ಶನ ಮೇಳವಾಗ್ತಿತ್ತೇ ಹೊರತು ಭಾರತದ ಪಾಲು ಕಡಿಮೆಯೇ ಇರುತ್ತಿತ್ತು. ಆದರೆ ಮಿತ್ರರೇ, ಈ ಬಾರಿಯ ಏರ್ ಶೋನಲ್ಲಿ ಸಂಪೂರ್ಣ ಸ್ವಾವಲಂಬಿ ಭಾರತಕ್ಕೆ ಹೆಚ್ಚಿನ ಆದ್ಯತೆ ಸಿಗ್ತಿದೆ. 2021ರ ಈ ಏರ್ ಶೋನಲ್ಲಿ ಭಾರತದ ಕಂಪನಿಗಳೇ ಹೆಚ್ಚು ಭಾಗಿಯಾಗ್ತಿವೆ. ಈಗಾಗಲೇ 91% ಭಾರತ ಮೂಲದ ಕಂಪನಿಗಳು ಏರೋ ಇಂಡಿಯಾದಲ್ಲಿ ಭಾಗಿಯಾಗಲು ಹೆಸರನ್ನ ನೋಂದಾಯಿಸಿಕೊಂಡಿವೆ. 2021ರ ಏರ್ ಶೋನಲ್ಲಿ ಭಾಗಿಯಾಗಲು ಇಲ್ಲಿಯವರೆಗೆ ದೇಶ ಹಾಗೂ ವಿದೇಶದ ಒಟ್ಟು 429 ಸಂಸ್ಥೆಗಳು ನೋಂದಣಿ ಮಾಡಿಕೊಂಡಿವೆ. ಇದರಲ್ಲಿ 392 ದೇಶೀಯ ಕಂಪನಿಗಳೇ ಇರೋದು ಈ ಬಾರಿಯ ಏರ್ ಶೋ ವಿಶೇಷತೆಯಾಗಿದೆ. ಇನ್ನು 37 ವಿದೇಶಿ ಮೂಲದ ಸಂಸ್ಥೆಗಳು ಏರ್ ಶೋನಲ್ಲಿ ಭಾಗಿಯಾಗ್ತಿದೆ. 2019ರ ಏರ್ ಶೋನಲ್ಲಿ ಒಟ್ಟು 403 ದೇಶಿ ಹಾಗೂ ವಿದೇಶಿ ಕಂಪನಿಗಳು ಭಾಗವಹಿಸಿದ್ದವು. ಈ ಪೈಕಿ 238 ಮಾತ್ರ ಭಾರತದ ಕಂಪನಿಗಳಾಗಿದ್ದವು. ಈ ಬಾರಿ ವಿದೇಶಿ ಕಂಪನಿಗಳನ್ನು ಹಿಂದಿಕ್ಕಿರುವ ದೇಶಿ ಕಂಪನಿಗಳು ಹೆಚ್ಚು ಉತ್ಸಾಹವನ್ನು ತೋರಿಸ್ತಾ ಇವೆ. 2019ರ 12ನೇ ಆವೃತ್ತಿಯ ಏರ್ ಶೋನಲ್ಲಿ 165 ವಿದೇಶಿ ಕಂಪನಿಗಳು ಭಾಗವಹಿಸಿದ್ದವು. ಆದರೆ ಈ ಬಾರಿ ವಿದೇಶಿ ಕಂಪನಿಗಳ ಭಾಗವಹಿಸುವಿಕೆ 23% ಕುಸಿತ ಕಂಡಿದೆ. ಕೇವಲ 37 ಕಂಪನಿಗಳು ಮಾತ್ರ ಈವರೆಗೆ ಏರ್ ಶೋಗೆ ಹೆಸರು ನೋಂದಾಯಿಸಿಕೊಂಡಿವೆ. ಮಿತ್ರರೇ, ಇಲ್ಲಿ ವಿದೇಶಿ ಕಂಪನಿಗಳು ಭಾಗವಹಿಸಿದ್ದು ಕಡಿಮೆ ಆಗಿದ್ದರಿಂದ ನಮ್ಮ ದೇಶಕ್ಕೇನು ಲಾಭ ಆಯಿತು ಅಂತಲ್ಲ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ, ದೇಶೀಯ ಕಂಪನಿಗಳು ಹೆಚ್ಚೆಚ್ಚು ತೊಡಗಿಸಿಕೊಳ್ತಾ ಇರುವುದು, ಅದರಲ್ಲೂ ರಕ್ಷಣಾ ಕ್ಷೇತ್ರದಲ್ಲಿ ಭಾರತೀಯ ಕಂಪನಿಗಳು ಹೆಚ್ಚೆಚ್ಚು ಭಾಗವಹಿಸ್ತಿರೋದು ಭಾರತದ ಪಾಲಿಗೆ ಹೆಚ್ಚು ಸಂತಸದ ವಿಷಯವಾಗಿದೆ. 2019ರ ಏರ್ ಶೋದಲ್ಲಿ 22 ದೇಶಗಳ ಪ್ರತಿನಿಧಿ ಸಂಸ್ಥೆಗಳು ಭಾಗವಹಿಸಿದ್ದವು. ಆದರೆ ಈ ಬಾರಿ ಏರ್ ಶೋದಲ್ಲಿ ಭಾಗವಹಿಸುತ್ತಿರುವ ಒಟ್ಟು ದೇಶದ ಸಂಖ್ಯೆ 11ಕ್ಕೆ ಇಳಿದಿದೆ. ಇದಕ್ಕೆ ಪ್ರಮುಖ ಕಾರಣ ಕೊರೋನಾ ಎನ್ನಲಾಗ್ತಿದೆ. ಮುಖ್ಯವಾಗಿ ಕಳೆದ ಬಾರಿ ಭಾಗವಹಿಸಿದ್ದ ಜಪಾನ್, ಕೆನಡಾ, ಸೌದಿ ಅರೇಬಿಯಾ, ಸಿಂಗಪುರ, ಬೆಲ್ಜಿಯಂ ಸೇರಿ ಒಟ್ಟು 11 ಪ್ರಮುಖ ರಾಷ್ಟ್ರಗಳು ಈ ಬಾರಿಯ ಏರ್ ಶೋನಿಂದ ಹಿಂದಕ್ಕೆ ಸರಿದಿವೆ. ಆದರೆ ಅಮೆರಿಕ, ಫ್ರಾನ್ಸ್, ಬ್ರಿಟನ್, ದಕ್ಷಿಣ ಆಫ್ರಿಕಾ, ರಷ್ಯಾ, ಇಸ್ರೇಲ್ ಸೇರಿ ಒಟ್ಟು 11 ರಾಷ್ಟ್ರಗಳು ಈ ಬಾರಿಯ ಏರ್ ಶೋನಲ್ಲಿ ಭಾಗಿಯಾಗ್ತಿವೆ. ಮಿತ್ರರೇ, ಸದ್ಯ ಭಾರತ ರಕ್ಷಣಾ ಕ್ಷೇತ್ರದ ಉತ್ಪಾದನೆ ಹಾಗೂ ರಫ್ತು ಹೆಚ್ಚಳಕ್ಕೆ ಪ್ರಥಮ ಆದ್ಯತೆಯನ್ನು ನೀಡುತ್ತಿದೆ. ಈಗ ನಮ್ಮ ದೇಶದ ರಕ್ಷಣಾ ಕ್ಷೇತ್ರದ ಉತ್ಪಾದನೆ ವಾರ್ಷಿಕ $11 ಶತಕೋಟಿ ನಷ್ಟಿದೆ. ಇದನ್ನ 2025ರ ವೇಳೆಗೆ $25 ಶತಕೋಟಿ ಏರಿಸಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿಯವರ ಕನಸಾಗಿದೆ. ಈ ಮೂಲಕ ರಕ್ಷಣಾ ಕ್ಷೇತ್ರದ ಸ್ವಾವಲಂಬನೆ ಜೊತೆಗೆ ರಕ್ಷಣಾ ಉತ್ಪನ್ನಗಳ ರಫ್ತನ್ನು ಹೆಚ್ಚಿಸಬೇಕು ಎಂಬುದು ಪ್ರಧಾನಿ ಮೋದಿಯ ಬಯಕೆಯಾಗಿದೆ. ಭಾರತ $25 ಶತಕೋಟಿ ಮೌಲ್ಯದ ರಕ್ಷಣಾ ಉತ್ಪನ್ನ ತಯಾರಿಕೆ ಸಾಮರ್ಥ್ಯ ಹೊಂದಿದ್ದೇ ಆದರೆ ವರ್ಷಕ್ಕೆ $5 ಶತಕೋಟಿ ಮೌಲ್ಯದ ರಕ್ಷಣಾ ಉತ್ಪನ್ನವನ್ನು ನಮ್ಮ ನೆರೆಯ ರಾಷ್ಟ್ರಗಳಿಗೆ ರಫ್ತು ಮಾಡಬಹುದು. ಈ ಮೂಲಕ ಭಾರತದ ಆರ್ಥಿಕತೆಗೆ ರಕ್ಷಣಾ ಉತ್ಪನ್ನಗಳ ರಫ್ತಿನಿಂದಲೂ ಹೆಚ್ಚಿನ ಭಾಗ ಬರಬೇಕು ಎಂಬುದು ಭಾರತದ ಲೆಕ್ಕಾಚಾರ. ಭಾರತದ ಈ ಎಲ್ಲ ಕನಸಿಗೆ ಈ ಬಾರಿಯ ಏರ್ ಶೋ ಉತ್ತಮ ವೇದಿಕೆಯಾಗುವ ಮುನ್ಸೂಚನೆ ಈಗಾಗಲೇ ಸಿಗ್ತಿದೆ. 2021ರ ಫೆಬ್ರವರಿ 3ರಿಂದ 7ರವರೆಗೆ ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ಈ ವೈಮಾನಿಕ ಪ್ರದರ್ಶನ ನಡೆಯಲಿದೆ. HAL ನಿರ್ಮಿತ ತೇಜಸ್, ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ಗಳು, ಸಾರಂಗ್, ರಫೇಲ್, ಸುಖೋಯ್, F-16 ಸೇರಿ ಒಟ್ಟು 11 ದೇಶದ ವಿಮಾನಗಳು ಈ ಏರ್ ಶೋನಲ್ಲಿ ಭಾಗಿಯಾಗ್ತಿವೆ. ಕೋವಿಡ್-19 ಅಕ್ಷರಶಃ ಇಡೀ ದೇಶವನ್ನ, ಅಷ್ಟೇ ಏಕೆ ವಿಶ್ವವನ್ನೇ ಹಿಂಡಿ ಹಿಪ್ಪೆ ಮಾಡಿದೆ. ದೇಶದ ಆರ್ಥಿಕತೆ, ವ್ಯಾಪಾರ, ಉದ್ಯೋಗ, ಜನಜೀವನ ಎಲ್ಲವುದರ ಮೇಲೂ ಕೋವಿಡ್ ಕಾರ್ಮೋಡ ಕವಿದು 8 ತಿಂಗಳು ಕಳೆಯುತ್ತಾ ಬಂದಿದೆ. ಇದರ ನಡುವೆ ಚೀನಾ ಭಾರತದೊಂದಿಗೆ ಗಡಿ ಘರ್ಷಣೆ ಆರಂಭಿಸಿ 7 ತಿಂಗಳು ಆಗೋಗಿದೆ.
ಕೊರೋನಾ ಸಂಕಷ್ಟ ಸಾಲದು ಅಂತ ಈ ಚೀನಾ ಸಹ ಭಾರತವನ್ನು 2020ರಲ್ಲಿ ಬಹಳಷ್ಟು ಕಾಡಿದೆ. ಆದರೆ ಮಿತ್ರರೇ, ಭಾರತ ಎಂಥ ರೆಸಿಸ್ಟೆನ್ಸ್ ತೋರಿಸಿದೆ ಅಂದರೆ ನಾವು ನೀವು ಊಹೆಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಚೀನಾ ಭಾರತವನ್ನು ಸಂಪೂರ್ಣ ಕೆಳಕ್ಕೆ ತಳ್ಳಬೇಕಂತ ಗಡಿಯಲ್ಲಿ ಖ್ಯಾತೆಯನ್ನು ತೆಗೆದು ಮುಂದೆ ಬಂತೋ, ಆಗ ಗಡಿಯಲ್ಲಿ ಚೀನಾದ ಆಕ್ರಮಣ ತಡೆಯಲು ಏನು ಬೇಕೋ ಎಲ್ಲದನ್ನ ಭಾರತ ಅಚ್ಚುಕಟ್ಟಾಗೆ ಮಾಡಿತು. ಆದರೆ ಭಾರತಕ್ಕೆ ಈ ಬಾರಿ ಅರ್ಥವಾಗಿದ್ದೇನು ಗೊತ್ತಾ? ನಾವು ಇದೇ ರೀತಿಯಾಗಿ ಮೃದು ಧೋರಣೆ ತಾಳ್ತಾ ಇದ್ರೆ ಇನ್ನು 10 ಅಲ್ಲ 100 ವರ್ಷ ಹೋದರೂ ನಮ್ಮ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಕಾಣೋದಿಲ್ಲ ಅನ್ನೋದನ್ನು ಭಾರತ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಇದಕ್ಕಾಗಿ ಪ್ರಧಾನಿ ಮೋದಿ ಗಡಿಯಲ್ಲಿ ಚೀನಾವನ್ನು ಕಟ್ಟಿ ಹಾಕೋದ್ರ ಜೊತೆಗೆ ದೇಶದೊಳಗೂ ಚೀನಾದ ಆಟವನ್ನು ನಿಲ್ಲಿಸಬೇಕು ಅಂತ ಸಂಕಲ್ಪ ಮಾಡಿದ್ರು. ಮೇಲಿಂದ ಮೇಲೆ ಚೀನಾ ಆ್ಯಪ್ಗಳನ್ನು ಬ್ಯಾನ್ ಮಾಡ್ತಲೇ ಮೋದಿ ತೆಗೆದುಕೊಂಡ ನಿರ್ಧಾರ ಈ ಆತ್ಮನಿರ್ಭರ ಭಾರತ. ಪ್ರಧಾನಿ ನರೇಂದ್ರ ಮೋದಿ ಕನಸಿನ ಕೂಸಾದ ಈ ಆತ್ಮನಿರ್ಭರ ಭಾರತಕ್ಕೆ ಈ ಬಾರಿಯ ಬೆಂಗಳೂರಿನ ಏರ್ ಶೋ ಮೊದಲ ವೇದಿಕೆಯಾಗುವ ಲಕ್ಷಣ ಕಾಣ್ತಾ ಇದೆ. ಇಷ್ಟು ವರ್ಷ ವಿದೇಶಿ ಕಂಪನಿಗಳ ಪಾರುಪತ್ಯವೇ ಇರ್ತಿದ್ದ ಏರ್ ಶೋನಲ್ಲಿ ಈ ಬಾರಿ ದೇಶಿ ಟೆಕ್ನಾಲಜಿ ಹೆಚ್ಚು ವಿಜೃಂಭಿಸ್ತಾ ಇದೆ. ಕೋವಿಡ್ ನೆಪದಿಂದ ವಿದೇಶಿ ಕಂಪನಿಗಳು ದೂರ ಉಳಿದಿವೆ. ಭಾರತೀಯ ಕಂಪನಿಗಳು ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇವೆ. ಒಟ್ಟಿನಲ್ಲಿ ಪ್ರಧಾನಿ ಮೋದಿ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಆತ್ಮನಿರ್ಭರ ಭಾರತವನ್ನು ಮೊದಲು ಅನುಷ್ಠಾನಕ್ಕೆ ತರುವ ಕನಸು ಕಂಡಿದ್ರು. ಜೊತೆಗೆ ಇಷ್ಟು ದಿನ ರಕ್ಷಣಾ ಉತ್ಪನ್ನಗಳ ಆಮದು ರಾಷ್ಟ್ರವಾಗಿದ್ದ ಭಾರತವನ್ನು ರಕ್ಷಣಾ ಉತ್ಪನ್ನಗಳ ರಫ್ತು ದೇಶವಾಗಿ ಬದಲಾಯಿಸಬೇಕೆಂಬ ಚಿಂತನೆ ಪ್ರಧಾನಿ ಮೋದಿಯದ್ದಾಗಿತ್ತು. ಇದಕ್ಕೆ ಬೆಂಗಳೂರಿನಲ್ಲಿ ನಡೆಯುವ 2021ರ ಏರ್ ಶೋ ಮುನ್ನುಡಿ ಬರೆಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮಿತ್ರರೇ, ಇದಿಷ್ಟು ದೇಶೀಯ ಕಂಪನಿಗಳು ರಕ್ಷಣಾ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಸುಧಾರಣೆ ತರ್ತಿರುವುದು, ಜೊತೆಗೆ ಏರ್ ಶೋನಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಭಾಗವಹಿಸ್ತಿರುವ ಕುರಿತಾದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.